ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಕೆಲವೇ ಪದಾರ್ಥಗಳನ್ನ ಉಪಯೋಗಿಸಿ ಮಾಡುವಂಥ ಒಂದು ಸಿಹಿಯಾದ ತಿಂಡಿ. ಸೊ ಇದು ಬಂದ್ಬಿಟ್ಟು ರವೆ ಉಂಡೆ. ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ. ಸೊ ಈ ರವೆ ಉಂಡೆನ ನಾವು ಯಾವ ರೀತಿ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಶ್ರೀಗಂಧ ಲಾಗ್ಗೆ ಸ್ವಾಗತ. ಸೊ ಇದ್ರ ಜೊತೆಗೆ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರೋ ಬಂದ್ಬಿಟ್ಟು ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಿಮಗೆ ಚಿರೋಟಿ ರವೆ ಇಷ್ಟ ಇಲ್ಲ ಅಂದರೆ ಬಾಂಬೆ ರವೆ ಕೂಡ ತೊಗೋಬೋದು. ಸ್ವಲ್ಪ ದಪ್ಪ ಆಗಿರುತ್ತೆ ಅದು ರವೆ. ಸೊ ಅದು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಗೋಡಂಬಿ ಅಷ್ಟೇ ನಾನು ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ರೆ ಬಾದಾಮಿ ಕೂಡ ನೀವು ಪೀಸ್ ಮಾಡಿಕೊಂಡು ಬಾದಾಮಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಒಂದು 10 ಏಲಕ್ಕಿ, ಒಂದು 10ರಿಂದ 15 ಲವಂಗನ ತಗೊಂಡಿದ್ದೀನಿ. ಈ ಏಲಕ್ಕಿ ಮತ್ತೆ ಲವಂಗ ರವೆ ಉಂಡಿಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಸೊ ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಸಿ ಹಾಸಿರೋಂಥ ಹಾಲದು. ಇಲ್ಲಿ ನಾನು ಗಟ್ಟಿಯಾಗಿರೋಂಥ ತುಪ್ಪನ ಒಂದು ಅರ್ಧ ಕಪ್ಪಷ್ಟು, ಅದೇ ರವೆ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ದೊಡ್ಡದು ಕೊಬ್ಬರಿನ ತುರ್ಕೊಂಡಿರೋಂಥ ತುರಿನ ತಗೊಂಡಿದ್ದೀನಿ. ಸೊ ನಾವು ಇದನ್ನೆಲ್ಲ ಜೋಡಿಸ್ಕೊಂಡು ಆದ್ಮೇಲೆ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಲವಂಗನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಲವಂಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ತಗೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡು ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಡ್ರೈ ಫ್ರೂಟ್ಸು ನಾವು ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಆ ದ್ರಾಕ್ಷಿ ಏನಿರುತ್ತೆ ದಪ್ಪಕ್ಕಾಗುತ್ತೆ. ಸೊ ಇದನ್ನು ನಾವು ಕಪ್ಪಕ್ಕಾಗೋ ಹಾಗೆ ಫ್ರೈ ಮಾಡ್ಕೋಬಾರ್ದು, ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ. ನೀವು ನೋಡ್ತಿರ್ಬೋದು ದ್ರಾಕ್ಷಿ ಎಲ್ಲ ಯಾವ ರೀತಿ ಚೇಂಜ್ ಆಗಿದೆ, ಗೋಡಂಬಿ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸೊ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ ತುಪ್ಪನ ತೊಗೊಳ್ತಾ ಇದ್ದೀನಿ. ಈ ತುಪ್ಪ ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂದರೆ ರವೆನ ಹುರ್ಕೊಳ್ಳೋದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ನಾವು ತೊಗೊಂಡಿರೋಂಥ 1/4 ಕಪ್ಪಷ್ಟು ರವೆನ ತುಪ್ಪದಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ತುಪ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಸೊ ನೀವು ಈ ರವೆನ ಫ್ರೈ ಮಾಡ್ಕೋಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಯಾಕಂದರೆ ರವೆ ಇದು ಸಣ್ಣದು ಇರೋದ್ರಿಂದ ಅಂದರೆ ಕಪ್ಪಗಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವನ್ ನೀವು ಬಾಂಬೆ ರವೆ ತೊಗೊಂಡ್ರು ಕೂಡ ಅಷ್ಟೇ ಫ್ರೈ ಮಾಡ್ಕೋಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈ ರವೆ ಫ್ರೈ ಆಗಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದಂದರೆ ರವೆ ಫ್ರೈ ಆದಮೇಲೆ ಸ್ವಲ್ಪ ಅದೇನಿರುತ್ತೆ ಆ ತಿಕ್ನೆಸ್ಗಿಂತ ಸ್ವಲ್ಪ ದಪ್ಪ ಆಗಿರುತ್ತೆ. ಸೊ ಇವಾಗ ಹಾಕೊಳ್ತಿರೋದು ಬಂದ್ಬಿಟ್ಟು ಸಕ್ಕರೆ ನಾನು ಒಂದು ರೌಂಡ್ ಮಾತ್ರ ನಾನು ಮಿಕ್ಸಿಗೆ ಹಾಕ್ಕೊಂಡು ನಾನು ಈ ಸಕ್ಕರೆನ ಈ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ರವೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕೊಬ್ಬರಿ ತುರಿನ ಕೂಡ ನಾನು ಈ ರೀತಿಯಾಗಿ ಸ್ವಲ್ಪವಾಗಿ ಅದು ಕೂಡ 1 ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದೆಲ್ಲ ಸ್ವಲ್ಪ ನುಣ್ಣಗಿದ್ರೆ ಬಾಯಲ್ಲಿಟ್ಟರೆ ಕರಗುತ್ತೆ ರವೆ ಉಂಡೆ. ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ನಮಗೆ ಸಿಗುತ್ತೆ ರವೆ ಉಂಡೆ. ಸೊ ನಾನು ಮಿಕ್ಸಿ ಮಾಡ್ಕೊಂಡಿದ್ದಂಥ ಕೊಬ್ಬರಿನ ಈ ರವೆ ಮತ್ತು ಸಕ್ಕರೆಗಳ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ ಲವಂಗ ಏನಿದೆ ಅದು ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಏಲಕ್ಕಿ ಹೇಳ್ದೆ ಅಲ್ವಾ, ಏಲಕ್ಕಿ ಕೂಡ ಸಕ್ಕರೆ ಪುಡಿ ಮಾಡಿದ್ನಲ್ಲ ಅದ್ರ ಜೊತೆಗೆ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾವು ಫ್ಲೇಮ್ನ ಸಣ್ಣದಾಗಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿ ನಾವು ಪಾತ್ರೆನ ಕೆಳಗಿಡ್ಕೊಳ್ಬೇಕಾಗತ್ತೆ. ತೊಗೊಂಡಿರೋವಂಥ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರವೆನ ಕಲಿಸ್ಕೋಬೇಕಾಗತ್ತೆ. ನಿಮಗೆ ರವೆ ಉಂಡೆ ತುಂಬ ಮೆತ್ತಗೆ ಬೇಕು ಅಂತ ಅಂದರೆ ಜಾಸ್ತಿ ಹಾಲನ್ನ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಇಲ್ಲ ಸ್ವಲ್ಪ ಗಟ್ಟಿಯಾಗಿರಲಿ ರವೆ ಉಂಡೆ ಅಂತ ಅಂದರೆ ಸ್ವಲ್ಪ ಹಾಲನ್ನ ಕಮ್ಮಿ ಮಾಡಿ ನೀವು ಈ ರವೆ ಉಂಡೆನ ಕಲಿಸ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಿರ್ಬೋದು ನಾವು ಯಾವ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀವಿ ಅಂತ. ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕರೆಕ್ಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಈ ಹದದಲ್ಲಿ ನಾವು ಉಂಡೆ ಕಟ್ಕೊಳ್ಳೋಕೆ ಹೋದರೆ ಇದು ಕಟ್ಟೋದಕ್ಕೆ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಉಂಡೆ ಕಟ್ಟೋಕ್ಕಾಗ್ದಲೇ ಒಡ್ಕೊಳ್ತಾ ಇದೆ ಅಂತ. ಸೊ ನಾವು ಅದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೋಡಿ ಯಾವ ರೀತಿಯಾಗಿ ಜ್ಯೂಸಿಯಾಗಿ ತುಪ್ಪ ಎಲ್ಲ ಹೊರಗೆ ಬರ್ತಾ ಉಂಡೆ ಎಷ್ಟು ನೀಟಾಗಿ ಕಟ್ಟೋಕ್ಕಾಗ್ತಾ ಇದೆ ಅಂತ. ನಾನು ತೊಗೊಂಡಿರೋವಂಥ ರವೆಗೆ 1 ಕಪ್ಪಷ್ಟು ಹಾಲು ಸಾಕಾಯಿತು. ಸೊ ನೀವು ನೋಡಿಕೊಂಡು ನೀವು ಹಾಲನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಇದ್ದಿದ್ದಕ್ಕೂ ಇವಾಗೂ ನೀವು ನೋಡ್ಬೋದು. ಸೊ ನೋಡಿ ನೀವು ಇವಾಗ ಯಾವ ರೀತಿಯಾಗಿ ಕಟ್ಟಕ್ಕೆ ಬರ್ತಾ ಇದೆ ರವೆ ಉಂಡೆ ಅಂತ. ಸೊ ರವೆ ಉಂಡೆ ಕಟ್ಟಬೇಕಾದ್ರೆ ಕರೆಕ್ಟಾಗಿ ಮೆತ್ತಗೆ ಮಾಡಿ ನಾವು ಕಟ್ಟೋದ್ರಿಂದ ರವೆ ಉಂಡೆ ಹೊಡೆಯೋದಿಲ್ಲ.
ಈ ವಿಡಿಯೋದಲ್ಲಿ ತೋರಿಸಿರೋ ಥರನೇ ನೀವು ರವೆ ಉಂಡೆನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ 100% ರುಚಿಯಾಗಿರೋಂಥ ಮತ್ತು ಈಸಿಯಾಗಿ ಮಾಡುವಂಥ ಈ ರವೆ ಉಂಡೆನ ನೀವು ಸವಿಬೋದು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀಗಂಧ ವ್ಲಾಗ್.